Hi, hello, namaste friends. Welcome back to Raman Tutorials. ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ರು? ಹೋಪ್ ಸೊ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಸಮಾಜ ವಿಜ್ಞಾನ ತರಗತಿಯನ್ನ ಶುರು ಮಾಡೋಣ. ಸಮಾಜ ವಿಜ್ಞಾನ ತರಗತಿಯಲ್ಲಿ ಈಗಾಗಲೇ 7th ಸ್ಟ್ಯಾಂಡರ್ಡ್ ಲೆಸನ್ಸ್ ಗೆ ನಾವು ಆಲ್ರೆಡಿ ಬಂದಿದ್ದೀವಿ. ಅದರಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಥರ್ಡ್ ಲೆಸನ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು. ಇವತ್ತು ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ ಈ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಆಗತ್ತೆ. ಸೊ ಏನೆಲ್ಲ ಆಯ್ತು, ಹೇಗೆ, ಏನು ಎತ್ತ ಅದ್ರ ಕಂಪ್ಲೀಟ್ ಆಗಿರ್ತಕ್ಕಂತ ವಿಡಿಯೋವನ್ನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇ ಪ್ರಶ್ನೆ ಹೀಗಿದೆ: ಭಾರತಕ್ಕೆ ನೇರ ಸಮುದ್ರ ಮಾರ್ಗವನ್ನ ಕಂಡು ಹಿಡಿದಂತಹ ಮೊದಲ ಯುರೋಪಿಯನ್ ದೇಶ ಯಾವುದು ಅಂತ ಇದೆ. ಬ್ರಿಟನ್, ಪೋರ್ಚುಗಲ್, ಫ್ರಾನ್ಸ್ ಹಾಗೂ ನೆದರ್ಲ್ಯಾಂಡ್ಸ್ ಅಂತ ಇದೆ. ಯಾವ್ದಾಗತ್ತೆ ಉತ್ತರ? ಸುಮಾರು ನಾವು ಚಿಕ್ಕವರಿದ್ದಾಗಿಂದನೂ ಕೂಡ ಕಲಿತಾ ಬಂದಿದೀವಿ ಅಂಡ್ 10th ಅಲ್ಲೂ ಕೂಡ ಇದ್ರ ಬಗ್ಗೆ ನಿಮ್ಗೆ ಲೆಸನ್ಸ್ ಇದೆ. ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕಂಪ್ಲೀಟ್ ಮಾಡಿ ಮತ್ತೆ 10th ಲೆಸನ್ ಅನ್ನ ಹೇಳುವಾಗ ಅದನ್ನ ಮತ್ತೆ ಇನ್ಕ್ಲೂಡೆಡ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡುಹಿಡಿದಂತಹ ಮೊದಲ ಯುರೋಪಿಯನ್ ಕಂಟ್ರಿ ಯಾವುದು ಅನ್ನೋ ಪ್ರಶ್ನೆಗೆ ನಿಮ್ಮೆಲ್ಲರ ಉತ್ತರ ಪೋರ್ಚುಗಲ್ ಅಂತ ಬರ್ತಾ ಇದೆ. ವೆರಿ ಗುಡ್ ಅಲ್ವಾ? ಆಫ್ರಿಕಾದ ಗುಡ್ ಹೋಪ್ ಮುನಿಸನ್ನ ಸುತ್ತಿ ಭಾರತಕ್ಕೆ ನೇರವಾಗಿ ಬಂದ ಮೊದಲ ಯುರೋಪಿಯನ್ ಶಕ್ತಿ ಅಂತಂದ್ರೆ ಪೋರ್ಚುಗಲ್ ರಾಷ್ಟ್ರ. ಈ ನೋಡಿ, ಯಾವಾಗ ಈ ಕಾನ್ಸ್ಟಾಂಟಿನೋಪಲ್ ನಗರ ಮುಚ್ಚೋಗುತ್ತೋ ಅವಾಗ ಯುರೋಪಿಯನ್ ರಾಷ್ಟ್ರಗಳು ಏಷ್ಯನ್ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ವಹಿವಾಟು ಮಾಡಕ್ ಆಗಲ್ಲ. ಅದು ನೇರವಾದಂತ ಮಾರ್ಗ ಇತ್ತು. ಕಾನ್ಸ್ಟಾಂಟಿನೋಪಲ್ ನಗರ ಟರ್ಕರು ವಶಪಡಿಸ್ಕೊಂಡ್ಬಿಟ್ಟು ಆ ಒಂದು ಭೂಮಾರ್ಗವನ್ನ ಕಂಪ್ಲೀಟ್ ಆಗಿ ಅವರು ಕ್ಲೋಸ್ ಮಾಡ್ತಾರೆ. ಇದರಿಂದ ದಲ್ಲಾಳಿಗಳು, ಮಾರಾಟಗಾರರು ಇವರಿಗೆಲ್ಲ ಒಂದು ಎಫೆಕ್ಟ್ ಕೊಟ್ಟಂಗ ಆಗ್ಬಿಡತ್ತೆ. ಅವಾಗ ಏನ್ ಮಾಡ್ತಾರೆ, ಯುರೋಪಿಯನ್ ಕಂಟ್ರಿಲ್ ಬರುವಂತಹ ಈ ಸ್ಪೇನ್ ರಾಷ್ಟ್ರ ಮತ್ತೆ ಪೋರ್ಚುಗಲ್ನವರು, ನೆದರ್ಲ್ಯಾಂಡ್ನವರು ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಾವಿಕರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾರೆ. ಸೊ ಪ್ರೋತ್ಸಾಹವನ್ನ ಕೊಟ್ಟು ಅವರಿಗೆ ದಿಕ್ಸೂಚಿ ಅಸ್ಟ್ರಲೋಪ್ಸ್ಗಳನ್ನೆಲ್ಲ ಕೊಟ್ಬಿಟ್ಟು ಹೀಗೊಂದು ಸಮುದ್ರ ಮಾರ್ಗದ ಮೂಲಕ ನಾವೊಂದು ಮಾರ್ಗವನ್ನ ಕಂಡುಕೊಳ್ಳೋಣ, ಈ ಏಷ್ಯಾ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ವಹಿವಾಟನ್ನ ಮುಗಿಸೋಣ ಅನ್ನೋದು ಅವರ ಒಂದು ಉದ್ದೇಶ ಆಗಿತ್ತು. ಅದ್ರಂತೆನೆ ನಾವಿಕರು ಏನ್ ಮಾಡ್ತಾರೆ, ದಿಕ್ಸೂಚಿಗಳ ಮೂಲಕ ತಮ್ಮ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಇದ್ರಿಂದ ಏನಾಯ್ತು ಅಂದ್ರೆ ಅರಬ್ ವ್ಯಾಪಾರಿಗಳನ್ನ ಬಿಟ್ಟು ನೇರವಾಗಿ ಭಾರತೀಯ ಮಹಾಸಾಗರದ ವ್ಯಾಪಾರದಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಯಾವಾಗ ಸಮುದ್ರ ಮಾರ್ಗವನ್ನ ಕಂಡಿಡಿತಾ ಬಂದ್ರು, ಭೂಮಿ ಶುರು ಬಂತು, ಅದಕ್ಕೊಂದೊಂದು ಹೆಸರನ್ನ ಇಡ್ತಾ ಹೋದ್ರು. ನಮ್ಮಲ್ಲಿ ಭಾರತಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಕಾಪಡ್, ಕೇರಳದ ಕಲ್ಲಿಕೋಟೆ ಅಥವಾ ಕಾಪಡ್ ಅಂತ ಏನ್ ಕರಿತೀವಿ ಆ ಪ್ರದೇಶಕ್ಕೆ ಬರ್ತಾನೆ. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. Who was the first Portuguese sailor to reach Calicut or Kozhikode on the west coast of India in 1498 ಅಂತ ಇದೆ. 1498ರಲ್ಲಿ ಏನಾಗುತ್ತೆ, ಭಾರತದ ಪಶ್ಚಿಮ ಕರಾವಳಿಯ ಕ್ಯಾಲಿಕಟ್ ಅಥವಾ ಕೋಜಿಕೋಡ್ ನಲ್ಲಿ ಬರುತ್ತೆ. ಈ ಬಂದರು ತಲುಪಿದಂತಹ ಪ್ರಥಮ ಪೋರ್ಚುಗೀಸ್ ಸಮುದ್ರ ಯಾತ್ರಿ ಯಾರು ಅಂತ ಪ್ರಶ್ನೆ ಇದೆ. ಬರ್ತಲೋಮಿಯೋ ಡಯಾಸ್, ವಾಸ್ಕೋ ಡಿ ಗಾಮ, ಅಲ್ಫಾನ್ಸೋ ಡಿ ಅಲ್ಬುಕರ್, ಹಾಗೆ ಫ್ರಾನ್ಸಿಸ್ ಸೇವಿಯರ್ ಅಂತ ಇದೆ. ಏನಾಗತ್ತಪ್ಪ ಉತ್ತರ? ಎಸ್, ವಾಸ್ಕೋ ಡಿ ಗಾಮ ಅಂತೇಳಿ ಹೇಳ್ತಿದ್ದೀರಾ. ಹೌದು, ವೆರಿ ಗುಡ್, ನಿಮ್ಮ ಉತ್ತರ ಸರಿಯಾಗಿದೆ. 1498 ಅಲ್ಲಿ ಬಂದು ಈತ ತಲುಪ್ತಾನೆ. ನೋಡಿ, ವಾಸ್ಕೋ ಡಿ ಗಾಮ 1498ರಲ್ಲಿ ಕ್ಯಾಲಿಕೆಟ್ ಬಂದರನ್ನ ತಲುಪ್ತಾನೆ ಕೇರಳದಲ್ಲಿ. ಅವರನ್ನ ಅಲ್ಲಿನ ಸಾಮಾಥುರಿ ಅಂದ್ರೆ ಸಮುದಿರಿ ಅವರು ಸ್ವಾಗತವನ್ನ ಮಾಡ್ತಾರೆ. ಅವರ ಸಮುದ್ರ ಯಾತ್ರೆಯಿಂದ ಯುರೋಪ್ ಮತ್ತೆ ಭಾರತದ ನಡುವೆ ನೇರ ಸಮುದ್ರ ವ್ಯಾಪಾರಕ್ಕೆ ದಾರಿ ಓಪನ್ ಆಯ್ತು ಅಂತ ಹೇಳಿ ಹೇಳ್ಬೋದು. ಅವ್ರಿಗೇನ್ ಅವಶ್ಯಕತೆ ಇತ್ತು ಆ ಎಲ್ಲಾ ಪದಾರ್ಥಗಳನ್ನ ಪಡ್ಕೊಳ್ಳಿಕ್ಕೆ ಒಂದು ಮುನ್ನುಡಿಯನ್ನ ಹಾಡ್ದಂಗ ಆಗತ್ತೆ. ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ. 1498ರಲ್ಲಿ ಕ್ಯಾಲಿಕಟ್ ನಲ್ಲಿ ವಾಸ್ಕೋ ಡಿ ಗಾಮ ಅವರಿಗೆ ಸ್ವಾಗತ ನೀಡಿದಂತಹ ಆಡಳಿತಗಾರ ಯಾರು ಅಂತ ಇದೆ. ಟಿಪ್ಪು ಸುಲ್ತಾನ್, ಕ್ಯಾಲಿಕಟ್ ನ ಸಾಮೂತಿರಿ, ಹೈದ್ರಾಲಿ, ಹಾಗೆ ಶಿವಾಜಿ ಅಂತ ಇದೆ. ಭಾರತಕ್ಕೆ ಫಸ್ಟ್ ಬಂದಿದ್ದು ಕೂಡ
ವಾಸ್ಕೋಡಿ ಇವರು ಪೋರ್ಚುಗೀಸ್ನವ್ರೆ. ಅಂಡ್ ಕೊನೆಗೆ ಭಾರತವನ್ನ ಬಿಟ್ಟು ಕೊನೆಗೆ ಹೋದವರು ಕೂಡ ಪೋರ್ಚುಗೀಸರೇ. ಯಾಕೆಂದ್ರೆ ಅವ್ರು ಇನ್ನೂ ಕೂಡ ಗೋವಾದಲ್ಲೇ ವಾಸವಾಗಿದ್ರು. ನಮ್ಗೆ ಸ್ವತಂತ್ರ ಸಿಕ್ಕ ನಂತರನೂ ಕೂಡ ತುಂಬಾ ವರ್ಷಗಳ ಮೇಲೆ ಭಾರತವನ್ನ ಬಿಟ್ಟು ಹೊರಗಡೆ ಹೋಗ್ತಾರೆ. ಜಾಮೂರಿನ್ ಆಫ್ ಕ್ಯಾಲಿಕಟ್ ಅಂತ ಏನ್ ಹೇಳ್ತೀರಿ, ಸರಿ ಇದೆ. ಜಾಮೂರಿನ್ ದೊರೆ ಅಥವಾ ಸಾಮುತಿರಿ ಅಂತ ಏನ್ ಕರಿತಾ ಇದೀವಿ, ಈ ಜಾಮೂರಿನ್ ದೊರೆ ಕ್ಯಾಲಿಕಟ್ ಅನ್ನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವನು ಈ ವಾಸ್ಕೋಡಿ ಗಾಮನನ್ನ ಸ್ವಾಗತ ಮಾಡ್ಕೊಳ್ತಾನೆ. ಓಕೆ. ಆ ಮೊಟ್ಟ ಮೊದಲನೇದಾಗಿ ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಂತಹ ಈ ಜಾಮೂರಿನ್ ದೊರೆ. ಆದ್ರೆ ನಂತರ ಏನಾಯ್ತು, ಪೋರ್ಚುಗೀಸರ ಆಕ್ರಮಣಕಾರಿ ಅಹಂಕಾರಿ ನೀತಿಯಿಂದ ಅವರಿಬ್ಬರ ನಡುವೆ ಸಂಬಂಧ, ಏನ್ ಪೋರ್ಚುಗೀಸರು ಮತ್ತೆ ದೊರೆಯ ನಡುವೆ ಇದ್ದಂತಹ ಸಂಬಂಧ ಏನಾಯ್ತು, ಕಂಪ್ಲೀಟ್ ಆಗಿ ಕಹಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆ. 1488ರಲ್ಲಿ ಆಫ್ರಿಕಾದ ದಕ್ಷಿಣ ತುದಿಯಾದ ಗುಡ್ ಹೋಪ್ ಮುನಿಸನ್ನ ಮೊದಲು ತಲುಪಿದಂತಹ ಪೋರ್ಚುಗೀಸ್ ಸಮುದ್ರ ಯಾತ್ರಿ ಯಾರು ಅಂತ ಪ್ರಶ್ನೆ ಇದೆ. Which Portuguese sailor first reached the southern tip of Africa, the Cape of Good Hope, in 1488? Vasco da Gama, Bartolomeo Dias, Cabral, Magellan ಅಂತ ಇದೆ. ಈ ಭಾರತದ ಭೌಗೋಳಿಕ ಅನ್ವೇಷಣೆಗಳು ಅಂತಾನೂ ಕೂಡ ನಾವ್ ಇದನ್ನ ಗುರುತಿಸಬಹುದು. ಅಂದ್ರೆ ಪ್ರಪಂಚದಲ್ಲಿ ಏನಾಗ್ತಾ ಹೋಯ್ತು ಅಂತಂದ್ರೆ, ಈ ಭೂಮಾರ್ಗವನ್ನ ಮುಚ್ಚಿದ ಉದ್ದೇಶದಿಂದಾಗಿ ಸಮುದ್ರ ಮಾರ್ಗ ಓಪನ್ ಆಗ್ತಾ ಹೋಗುತ್ತೆ. ಅಲ್ಲಿ ಆಫ್ರಿಕಾದಲ್ಲಿ ಬರುವಂತ ಗುಡ್ ಹೋಪ್ ಆಗಿರ್ಬೋದು, ಅಮೆರಿಕ ಖಂಡ ಆಗಿರ್ಬೋದು, ಭಾರತ ಆಗಿರ್ಬೋದು, ಹೀಗೆ ಎಲ್ಲ ಅನ್ವೇಷಣೆ ಮಾಡ್ತಾ ಹೋಗ್ತಾರೆ. ನಿಮ್ಮೆಲ್ಲರ ಉತ್ತರ ಬಂದು ಬರ್ತಾಲೋಮಿಯೋ ಡಯಾಸ್ ಅಂತ ಹೇಳ್ತಾ ಇದ್ದೀರಾ. ವೆರಿ ಗುಡ್, ಸರಿಯಾಗಿದೆ. ಬರ್ತಾಲೋಮಿಯೋ ಡಯಾಸ್ ಏನ್ ಮಾಡ್ತಾನೆ, ಆಫ್ರಿಕಾದ ದಕ್ಷಿಣದ ತುದಿ ಅಂತ ಹೇಳಿ ಅದನ್ನ ಸುತ್ತಿ ಅದನ್ನ ಮೊದಲಿಗೆ ಕೇಪ್ ಆಫ್ ಸ್ಟಾಮ್ಸ್ ಅಂತ ಕರೆದ. ಆದ್ರೆ ನಂತರ ಅದನ್ನ ಕೇಪ್ ಆಫ್ ಗುಡ್ ಹೋಪ್ ಅಂತ ಹೇಳಿ ಮರುನಾಮಕರಣವನ್ನ ಮಾಡ್ತಾರೆ. ಸೊ ಈ ಒಂದು ಯಾತ್ರೆಯಿಂದ ಏನಾಯ್ತು ಅಂದ್ರೆ, ಪೂರ್ವ ದೇಶಗಳಿಗೆ ಸಮುದ್ರ ಮಾರ್ಗ ಸಾಧ್ಯ ಅಂತ ಹೇಳಿ ಅನಿಸ್ತು. ನೆಕ್ಸ್ಟ್ ಹೋಗೋಣ. ಭಾರತದ ಭೂಭಾಗದಲ್ಲಿ ಪೋರ್ಚುಗೀಸರು ಸ್ಥಾಪನೆ ಮಾಡಿದಂತಹ ಮೊದಲ ಕಾರ್ಖಾನೆ ಅಥವಾ ಮೊದಲ ವಸಾಹತು ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಭಾರತದಲ್ಲಿ ಪೋರ್ಚುಗೀಸರು ಏನ್ ಆಗಮನ ಆಗತ್ತೆ, ಆಗಮನ ಆದ್ಮೇಲೆ ಅವರು ವ್ಯಾಪಾರವನ್ನ ಮುಕ್ತವಾಗಿ ಮಾಡ್ಬೇಕಾಗಿತ್ತಲ್ವಾ. ವ್ಯಾಪಾರ ಮಾಡ್ಲಿಕ್ಕೆ ಅವರ ಕೋಟೆ ಅಥವಾ ಈ ಕಾರ್ಖಾನೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅದನ್ನ ಎಲ್ಲಿ ಶುರು ಮಾಡಿದ್ರು ಅವರು? ಗೋವಾದಲ್ಲ, ಕೊಚ್ಚಿನ್, ಹಾಗೆ ಕ್ಯಾಲಿಕಟ್ ಮತ್ತೆ ದಿಯು ಅಂತ ಇದೆ. ಸರ್ವೇ ಸಾಮಾನ್ಯವಾಗಿ ಅವರು ಗೋವಾ ಬಹಳ ಒಂದು ಸೆಂಟರ್ ಪ್ಲೇಸ್ ಆಗಿತ್ತು ಅವರಿಗೆ. ಅದನ್ನೇ ಅವರು ಕಂಪ್ಲೀಟ್ ಆಗಿ ಹೋಲ್ಡಿಂಗ್ ಅಲ್ಲಿ ಇಟ್ಟಿದ್ದು ಕೊನೆ ತನಕನು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಕೊಚ್ಚಿನ್ ಅಂತ ಹೇಳಿ ಹೇಳ್ತಿದ್ದೀರಾ. ಇನ್ನ ಕೆಲವೊಬ್ರು ಕೊಚ್ಚಿ ಅಂತ ಹೇಳಿ ಹೇಳಿದ್ರಿ. ವೆರಿ ಗುಡ್, ಸರಿಯಾಗಿದೆ. ಯಾಕೆ ಅಂತಂದ್ರೆ 1500 ಮತ್ತೆ 503ರ ಒಳಗಡೆ ಸ್ಥಳೀಯ ರಾಜನ ಅನುಮತಿ ಸಿಕ್ಬಿಡತ್ತೆ. ನೋಡಿ, ಯಾವಾಗ ಆ ಸ್ಥಳೀಯ ರಾಜ ಅನುಮತಿ ಕೊಟ್ನೋ ಆವಾಗಿಂದ ಶುರುವಾಯ್ತು ಆಡಳಿತ. ಪೋರ್ಚುಗೀಸರು ಕೊಚ್ಚಿನ್ ನಲ್ಲಿ ಒಂದು ಕೋಟೆ ಶುರು ಮಾಡ್ತಾರೆ. ಯಾಕೆಂದ್ರೆ ಫ್ಯಾಕ್ಟ್ರಿಯನ್ನ ಶುರು ಮಾಡ್ದಾಗ್ಲೇನೆ ಅವ್ರಿಗೆ ಏನಾಗೋದು ಅಂತಂದ್ರೆ, ತಮ್ಮ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡಿ ಅಲ್ಲಿರ್ತಕ್ಕಂಥ ಲೋಕಲ್ ಪೀಪಲ್ ಗೆ ಮಾರೋದಕ್ಕೆ ಈಸಿ ಆಗುತ್ತೆ. ಸೊ ವಾಣಿಜ್ಯ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಅದಲ್ದಂಗೆ ಮಲ್ಬಾರ್ ಕರಾವಳಿಯಲ್ಲಿನ ಅವರ ಪ್ರಮುಖ ಪ್ರಾರಂಭಿಕ ನೆಲೆ ಅಂತ ಹೇಳಿ ಕೂಡ ನಾವ್ ಇದನ್ನ ಗುರುತಿಸ್ತಾ ಇದೀವಿ. ನಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನೇ, ಕಚ್ಚಾ ವಸ್ತುಗಳನ್ನೇ ಬಳಕೆ ಮಾಡ್ಕೊಂಡು ಸಿದ್ಧ ವಸ್ತುಗಳನ್ನಾಗಿ ಅಲ್ಲೇನೆ ಮೊದ್ಲೆಲ್ಲ ಏನ್ ಮಾಡೋರು ಅಂತಂದ್ರೆ, ಇಲ್ಲಿರೋ ಸಿಗೋಂತ ಕಚ್ಚಾ ವಸ್ತುಗಳನ್ನ ಒಯ್ದು ಅಲ್ಲಿ ಸಿದ್ಧ ವಸ್ತುಗಳನ್ನ ಮಾಡ್ತಾ ಇದ್ರು ಅವ್ರ ದೇಶಗಳಲ್ಲಿ. ಬಟ್ ನಂತರದಲ್ಲಿ ಏನು ಸಮುದ್ರ ಮಾರ್ಗ ಕಂಡಿಡಿದ್ಮೇಲೆ ಇಲ್ಲೇನೆ ಅವರು ನೆಲೆ ಊರ್ತಾರೆ. ಸೊ ಇಲ್ಲೇನೆ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ ಬಂದು ಹೇಗಿದೆ, ಭಾರತದಲ್ಲಿನ ಪೋರ್ಚುಗೀಸ್ ಆಳ್ವಿಕೆಯ ನಿಜವಾದ ಸ್ಥಾಪಕ ಅಂತೇಳಿ ಯಾರನ್ನ ಕರೆಯಲಾಗತ್ತೆ? ವಾಸ್ಕೋ ಡಿ ಗಾಮಾ, ಅಲ್ಫಾನ್ಸೋ ಡಿ ಅಲ್ಬುಕರ್ಕ್, ಫ್ರಾನ್ಸಿಸ್ ಝೇವಿಯರ್, ಹಾಗೆ ಬರ್ತಾಲೋಮಿಯೋ ಡಯಾಸ್ ಅಂತ ಇದೆ.
ಇನ್ನೊಬ್ಬನಿದ್ದಾನೆ ಫ್ರಾನ್ಸಿಸ್ ಡಿ ಆಲ್ಮೇಡ್ ಅಂತ ಹೇಳಿ, ಅವನು ಕೂಡ ಈ ಪೋರ್ಚುಗೀಸರ ಬ ಗವರ್ನರ್ ಜನರಲ್. ಎಸ್, ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತ ಹೇಳಿ ಹೇಳ್ತಿದ್ದೀರಾ, ಹೌದಾ? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಇಸ್ ದ ರೈಟ್ ಆನ್ಸರ್. ಈ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಏನ್ ಮಾಡ್ತಾನೆ ಅಂದ್ರೆ 1515ರ ಅವಧಿಯಲ್ಲಿ ಈ ಪೋರ್ಚುಗೀಸರ ಗವರ್ನರ್ ಆಗಿದ್ದ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. 1510ರಲ್ಲಿ ಏನ್ ಮಾಡ್ತಾನೆ, ಗೋವಾವನ್ನ ಜಯಗಳಿಸ್ತಾನೆ. ಅದಾದ್ಮೇಲೆ ಅರೇಬಿಯನ್ ಸಮುದ್ರದ ಮೇಲೆ ಪೋರ್ಚುಗೀಸರ ಪ್ರಾಬಲ್ಯವನ್ನ ಕೂಡ ಬಲಪಡಿಸ್ತಾನೆ. ಅವರನ್ನ ಭಾರತದಲ್ಲಿನ ಪೋರ್ಚುಗೀಸ್ ಆಳ್ವಿಕೆಯ ಸ್ಥಾಪಕರಾಗಿ ಕೂಡ ಪರಿಗಣಿಸ್ತಾರೆ. ಅದಲ್ದಂಗೆ ಇವನ್ಗಿನ್ನ ಮುಂಚೆ ಬಂದಂತವನು ಫ್ರಾನ್ಸಿಸ್ ಡಿ ಆಲ್ಮೇಡ್ ಅಂತ ಹೇಳಿ, ಅವನೇನ್ ಮಾಡ್ತಾನೆ, ಈ ಭೂಮಿಯ ಮೇಲೆ ಅಸ್ತಿತ್ವವನ್ನ ಹೊಂದೋದ್ಕಿಂತಲೂ ಕೂಡ ಈ ಬ್ಲೂ ವಾಟರ್ ಪಾಲಿಸಿ, ನೀರಿನ ಮೇಲೆ ಒಂದು ಆಡಳಿತವನ್ನ ಮಾಡ್ಬೇಕು ಅನ್ನೋ ಒಂದು ಬ್ಲೂ ವಾಟರ್ ಪಾಲಿಸಿ ನೀತಿಯನ್ನ ಕೂಡ ಜಾರಿಗೆ ತರ್ತಾನೆ. ಆದ್ರೂ ಅವನೇನೇ ಒಂದು ಅಡಿಪಾಯ ಹಾಕಿದ್ರು ಕೂಡ ಭದ್ರ ಬುನಾದಿ ಹಾಕ್ತವ್ರು ಯಾರು? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಇವನ ನಂತರ ಬಂದಂತ ಯಾವುದೇ ಗವರ್ನರ್ ಜನರಲ್ಗಳು ಇಷ್ಟು ಸಮರ್ಥರಾಗಿರ್ಲಿಲ್ಲ, ಅಸಮರ್ಥರಾಗಿದ್ರು. ಹಂಗಾಗಿ ಪೋರ್ಚುಗೀಸರ ಸಂಪೂರ್ಣ ಒಂದು ಸ್ಥಗಿತ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಹೋಗೋಣ. ಬಿಜಾಪುರ ಸುಲ್ತಾನನಿಂದ ಪೋರ್ಚುಗೀಸರು ಗೋವಾವನ್ನ ಯಾವ ವರ್ಷದಲ್ಲಿ ಕಬಳಿಸ್ತಾರೆ? ಬಿಜಾಪುರ ಸುಲ್ತಾನನ ಅಡಿಯಲ್ಲಿತ್ತು ಗೋವಾ. ಸೊ ಅವನಿಂದ ಪೋರ್ಚುಗೀಸರು ಏನ್ ಮಾಡ್ತಾರೆ, ಗೋವಾವನ್ನ ವಶಪಡಿಸ್ಕೊಳ್ತಾರೆ. ಎಷ್ಟರಲ್ಲಿ? 1498, 1500, 1510 ಹಾಗೆ 1600 ಅಂತ ಇದೆ. ಎಷ್ಟರಲ್ಲಿ ಗೋವಾವನ್ನ ವಶಪಡಿಸ್ಕೊಂಡ್ರು? ಕರೆಕ್ಟಾಗಿ ನೆನ್ಪಿಟ್ಕೊಂಡು ಆನ್ಸರ್ ಮಾಡಿ. ಓಕೆ, 1510 ಅಂತೇಳಿ ಹೇಳ್ತಿದ್ದೀರಾ. ವೆರಿ ಗುಡ್. ಮೇಲಿನ ಪ್ರಶ್ನೆ ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಎಕ್ಸ್ಪ್ಲನೇಷನ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಿತ್ತು. 1510ರಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಬುಕರ್ಕ್ ಬಿಜಾಪುರ ಸುಲ್ತಾನ್ನಿಂದ ಗೋವಾವನ್ನ ವಶಪಡಿಸ್ಕೊಳ್ತಾನೆ. ಸೊ ನಂತರ ಏನಾಯ್ತು, ಪೂರ್ವದಲ್ಲಿ ಈ ಪೋರ್ಚುಗೀಸ್ ಹಕ್ಕು ಪ್ರದೇಶಗಳ ರಾಜಧಾನಿಯಾಗಿದ್ದು ಮಹತ್ವದ ವ್ಯಾಪಾರ ಮತ್ತೆ ಕ್ರೈಸ್ತ ಧರ್ಮ ಪ್ರಚಾರದ ಕೇಂದ್ರ ಆಗತ್ತೆ. ನೀವು ಇವಾಗ್ಲೂ ಕೂಡ ಗೋವಾವನ್ನ ವಿಸಿಟ್ ಮಾಡಿದ್ರೆ ಗೊತ್ತಾಗತ್ತೆ, ಬಹಳಷ್ಟು ಪೋರ್ಚುಗೀಸರ ಪ್ರಭಾವ ಆಗಿರ್ಬೋದು, ಕ್ರೈಸ್ತ ಮಿಷನರಿಗಳ ಪ್ರಭಾವದಿಂದ ಬಹಳಷ್ಟು ಅಲ್ಲಿ ಕ್ರೈಸ್ತ ಧರ್ಮ ಪ್ರಚಾರನೂ ಕೂಡ ಆಗತ್ತೆ ಅವಾಗ. ಆಮೇಲೆ ಅಲ್ಲೆಲ್ಲ ಒಂದು ಏನಿದೆ, ಕೋಟೆ ಆಗಿರ್ಬೋದು ಅಥವಾ ಅಲ್ಲಿನ ಒಂದು ಕಟ್ಟಡ ನಿರ್ಮಾಣಗಳಾಗಿರ್ಬೋದು, ಎಲ್ಲವೂ ಕೂಡ ಸ್ವಲ್ಪ ಪೋರ್ಚುಗೀಸ್ ಶೈಲಿಯಲ್ಲೇ ನಿರ್ಮಾಣ ಆಗಿರುವಂತದ್ದು. ಓಕೆ, ಕಂಪ್ಲೀಟ್ ಆಗಿ ಗೋವಾ ಏನಾಗಿತ್ತು, ಪೋರ್ಚುಗೀಸರ ಆಳ್ವಿಕೆಗೆ ಒಳಪಡುತ್ತೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಭಾರತೀಯ ಮಹಾಸಾಗರದಲ್ಲಿ ಸಾಗರ ವ್ಯಾಪಾರವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಹಡಗುಗಳಿಗೆ ಕಾರ್ಥಸ್ ಅಥವಾ ಪಾಸ್ ಗಳನ್ನ ಜಾರಿಗೊಳಿಸಿದಂತಹ ಮೊದಲ ಯುರೋಪಿಯನ್ ಶಕ್ತಿ ಯಾವುದು ಅಂತ ಪ್ರಶ್ನೆ ಇದೆ. ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು ಹಾಗೇನೆ ಫ್ರೆಂಚರು ಅಂತ ಇದೆ. ಕಾಟೇಜಸ್ ಅಂತ ಕೂಡ ಕರೀತಾರೆ ಅಥವಾ ಕಾರ್ಥಸ್ ಅಂತಾನು ಕೂಡ ಅವನ್ನ ಕರೀತಾರೆ, ಪಾಸ್ಗಳು. ಅಂದ್ರೆ ನಮ್ಮ ಭಾರತದ ವ್ಯಾಪಾರವನ್ನ, ಈ ಸಾಗರದ ವ್ಯಾಪಾರವನ್ನ ನಿಯಂತ್ರಣ ಮಾಡ್ಬೇಕು ಅಂತ ಹೇಳಿ ಹಡಗುಗಳಿಗೆ ಈ ಪಾಸ್ ಗಳನ್ನ ಜಾರಿಗೊಳಿಸಿದಂತಹ ಮೊದಲ ಯುರೋಪಿಯನ್ ಶಕ್ತಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದು? ಡಚ್ಚರ ಅಥವಾ ಇಂಗ್ಲಿಷರ, ಪೋರ್ಚುಗೀಸರ ಅಥವಾ ಫ್ರೆಂಚರ? ಪೋರ್ಚುಗೀಸರು. ವೆರಿ ಗುಡ್, ಸರಿಯಾಗಿದೆ. ಪೋರ್ಚುಗೀಸರು ಏನ್ ಮಾಡ್ತಾರೆ, ಭಾರತೀಯ ಹಾಗೂ ಅರಬ್ ವ್ಯಾಪಾರಿಗಳಿಗೆ ಸಮುದ್ರಯಾನಕ್ಕೆ ಕಾರ್ಥಸ್ ಅಂತ ಹೇಳಿ ಕರೆಯಲ್ಪಡ್ತಾ ಇದ್ದಂತ ಪಾಸ್ ಗಳನ್ನ ಕಡ್ಡಾಯಗೊಳಿಸ್ತಾರೆ. ಹಂಗೆ ಸರ್ವೇ ಸಾಮಾನ್ಯವಾಗಿ ನಮ್ದಿದೆ ಇದು ಅಂತ ಹೇಳಿ ವ್ಯಾಪಾರ ಮಾಡೋದು ಹಡಗು ಸಮುದ್ರಯಾನದ ಮೂಲಕ ಹಾಗಿರ್ಲಿಲ್ಲ. ಅವ್ರು ಕೊಡುವಂತಹ ಪಾಸ್ ಗಳನ್ನ ಇವರು ಪಡ್ಕೊಳ್ಬೇಕಾಗಿತ್ತು. ಸೊ ಇದಲ್ಲದಂಗೆ
ಸಾಗುವಂತಹ ಹಡಗುಗಳನ್ನ ಕೂಡ ವಶಪಡಿಸ್ಕೊಳ್ತಾ ಇದ್ರು. ಇಫ್ ಇನ್ ಕೇಸ್ ಅವ್ರು ಕಾರ್ತಸ್ ಅನ್ನೋಂತ ಒಂದು ಪಾಸ್ ಗಳನ್ನ ಪೋರ್ಚುಗೀಸರಿಂದ ಪಡ್ಕೊಂಡಿಲ್ಲ ಅಂತಂದ್ರೆ ಅವ್ರನ್ನ ಸರ್ವೇ ಸಾಮಾನ್ಯವಾಗಿ ಹಡಗುಗಳ ಹಡಗುಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವ್ರಿಗೆ ಬಿಡ್ತಿರ್ಲಿಲ್ಲ. ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನ ಸಾಗಿಸೋದಕ್ಕೂ ಕೂಡ ಕಾರ್ಟಸ್ಗಳ ಅವಶ್ಯಕತೆ ಇತ್ತು. ಸೊ ಇದ್ರ ಮೂಲಕ ಏನಾಯ್ತು, ಸಮುದ್ರ ಮಾರ್ಗಗಳ ಮೇಲೆ ಅವರ ಏಕಾಏಕಿ ಪ್ರಭುತ್ವ ಸ್ಥಾಪಿತ ಆಗುತ್ತಾ ಹೋಗುತ್ತೆ. ಏನು ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಇದ್ನಲ್ಲ, ಆ ಸಂದರ್ಭದಲ್ಲಿ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತರ್ತಾನೆ. ಈ ಸಮುದ್ರದ ಮೇಲಿನ ಹಿಡಿತವನ್ನ ಹೊಂದಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಂದ ಇದು ಜಾರಿಗೆ ಬರುತ್ತೆ. ಇದ್ರಿಂದ ಕೋಪ ಬರುತ್ತಾ ಬರಲ್ವಾ? 100% ಬರುತ್ತೆ. ಯಾಕೆ ಅಂತಂದ್ರೆ ಸಮುದ್ರ ಅವ್ರದ್ದಲ್ಲ. ಆದ್ರೆ ನಾವ್ ಯಾವ್ದೇ ರೀತಿ ಅರಬ್ ಒಂದು ವ್ಯಾಪಾರಿಗಳ ಜೊತೆಗೆ ವ್ಯಾಪಾರ ಮಾಡ್ಬೇಕಂತಂದ್ರು ಕೂಡ ಅವರ ಪರ್ಮಿಷನ್ ಇಲ್ಲಿ ಅಗತ್ಯವಾಗಿ ಬೇಕಾಗಿತ್ತು ಅಲ್ವಾ? ನಮ್ ಮನೆಗ್ ಬಂದು ಇನ್ನೊಬ್ರ ಆಡಳಿತ ನೋಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದಕ್ಷಿಣ ಪೂರ್ವ ಏಷ್ಯಾದ ಮಲಕ್ಕಾವನ್ನ 1511ರಲ್ಲಿ ಕಬಳಿಸಿ ಸುವಾಸನೆ ದ್ವೀಪಗಳಿಗೆ, ಅಂದ್ರೆ ಮಸಾಲಾ ದ್ವೀಪ ಅಂತೇಳಿ ಕರೀತಾರೆ, ಹೋಗುವಂತಹ ದ್ವಾರವನ್ನ ಹಸ್ತಗತ ಮಾಡ್ಕೊಂಡಂತ ಯುರೋಪಿಯನ್ ಶಕ್ತಿ ಯಾವುದು ಅಂತ ಪ್ರಶ್ನೆ ಇದೆ. ಎಷ್ಟು ಡೀಟೇಲ್ ಆಗಿರುವಂತ ಕ್ವಶನ್ಸ್ ಗಳು ಗೊತ್ತಾ ನಿಮ್ಗೆ? ಬುಕ್ಸ್ ಓದಿದ್ರು ಕೂಡ ನಿಮ್ಗೆ ಇಷ್ಟೆಲ್ಲ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು ಹಾಗೆ ಫ್ರೆಂಚರು 1511ರಲ್ಲಿ ಆಲ್ರೆಡಿ ಅವ್ರು ಏನ್ ಮಾಡಿರ್ತಾರೆ, ಮಲಕ್ಕಾವನ್ನ ವಶಪಡಿಸ್ಕೊಂಡು ನಂತರ ಈ ಮಸಾಲಾ ದ್ವೀಪಕ್ಕೆ ಹೋಗುವಂತಹ ದ್ವಾರವನ್ನ ಕೂಡ ತಮ್ಮೆಡೆಗೆ ಅವರು ವಶಪಡಿಸ್ಕೊಂಡಂತಹ ಯುರೋಪಿಯನ್ ಶಕ್ತಿ ಯಾರು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಕರೆಕ್ಟ್ ಆಗಿ ಆಲೋಚನೆ ಮಾಡಿ ಆನ್ಸರ್ ಕೊಡಿ. ಪೋರ್ಚುಗೀಸರು ಮೇಡಮ್ ಅಂತ ಹೇಳಿ ಹೇಳ್ತಿದ್ದೀರಾ, ಹೌದಾ? ಪೋರ್ಚುಗೀಸರ 100% ಸರಿಯಾಗಿದೆ. 1511ರಲ್ಲಿ ಏನ್ ಮಾಡ್ತಾನೆ, ಅಲ್ಬುಕರ್ಕ್ನ ಕಾಲ ಇರತ್ತೆ. ಆ ಅಲ್ಬುಕರ್ಕ್ನ ಕಾಲದಲ್ಲಿ ಮಲಕ್ಕಾ ಬಂದರನ್ನ ಗೆಲ್ತಾನೆ. ಗೆದ್ಮೇಲೆ ಭಾರತೀಯ ಮಹಾಸಾಗರವನ್ನ ಇಂಡೋನೇಷ್ಯಾದ ಮಸಾಲಾ ದ್ವೀಪಗಳಿಗೆ ಸಂಪರ್ಕ ಮಾಡ್ತಾ ಇದ್ದಂತ ಈ ಸಮುದ್ರ ಸಂಕಲದ ಮೇಲೆ ಪೋರ್ಚುಗೀಸರ ಹಿಡಿತವನ್ನ ಹೊಂದಿಸ್ತಾ ಹೋಗ್ತಾನೆ. ಸೊ ಇದ್ರಿಂದ ಏನಾಯ್ತಪ್ಪ ಅಂದ್ರೆ ಮಸಾಲೆ ವ್ಯಾಪಾರ, ಈ ಸಾಂಬಾರ ಪದಾರ್ಥಗಳು ಅಂತ ಏನ್ ಕರಿತೀವಿ, ಆ ಸಾಂಬಾರ್ ಪದಾರ್ಥಗಳ ವ್ಯಾಪಾರದಲ್ಲಿ ಸಂಪೂರ್ಣವಾಗಿ ಪೋರ್ಚುಗೀಸರ ಒಂದು ಪ್ರಭುತ್ವ ಬಲಪಡ್ತಾ ಹೋಗುತ್ತೆ. ಈಗ ಮಲಕ್ಕಾ ಬಂದರನ್ನ ಗೆದ್ಕೊಂಡ ನಂತರ ಏನಾಯ್ತು, ಇಂಡೋನೇಷ್ಯಾದಲ್ಲಿ ಇರ್ತಕ್ಕಂಥ ಈ ಸಾಂಬಾರ್ ದ್ವೀಪಗಳಿಗೆ ಸಂಪರ್ಕ ಮಾಡ್ತಾ ಇದ್ದಂತ ಈ ಸಮುದ್ರ ಸಂಕಲದ ಮೇಲೆ ಪೋರ್ಚುಗೀಸರು ಸಂಪೂರ್ಣವಾಗಿ ಹಿಡಿತವನ್ನ ಹೊಂದಿದ ಮೇಲೆ ಇನ್ನು ಅಲ್ಲಿದ್ದಂತಹ ಇಂಡೋನೇಷ್ಯಾದಲ್ಲಿ ಇದ್ದಂತ ಸಾಂಬಾರ್ ಪದಾರ್ಥಗಳ ಸಂಪೂರ್ಣ ಪ್ರಭುತ್ವ ಇವರಿಗೆ ಒಳಪಡುತ್ತೆ. ಇದ್ರಿಂದ ಏನಾಯ್ತು ಅಂತಂದ್ರೆ ಅದ್ರ ಲಾಭ ಇರೋದಕ್ಕೋಸ್ಕರನೇ ಅವ್ರು ಏನ್ ಮಾಡ್ತಾರೆ, ಅದ್ರ ಮೇಲೆ ಹಿಡಿತವನ್ನ ಸಾಧಿಸ್ತಾ ಹೋಗ್ತಾರೆ. ಕೆಳಗಿನ ಯಾವ ಸ್ಥಳವು ಪೋರ್ಚುಗೀಸರ ಪ್ರಮುಖ ನೆಲೆ? ಗೋವಾ, ದಿಯು, ಹೂಗ್ಲಿ ಮತ್ತೆ ಪಾಂಡಿಚೇರಿ ಅಂತ ಇದೆ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ನಾಟ್ ಅ ಮೇಜರ್ ಪೋರ್ಚುಗೀಸ್ ಸೆಟಲ್ಮೆಂಟ್ ಇನ್ ಇಂಡಿಯಾ ಅಂತ ಇದೆ. ನೆಲೆಯಲ್ಲ, ಪ್ರಮುಖ ನೆಲೆಯಲ್ಲ. ಇದಕ್ಕೆ ಸರಿಯಾದ ಉತ್ತರ ಪಾಂಡಿಚೇರಿ ಅಂತ ಹೇಳ್ತೀರಿ. ಪೋರ್ಚುಗೀಸರ ಪ್ರಮುಖ ನೆಲೆಗಳಲ್ಲಿ ಗೋವಾ, ದಿಯು, ದಮನ್, ಬಸ್ಸೇನ್ ಹಾಗೆ ಹೂಗ್ಲಿ ಮತ್ತೆ ಇತ್ಯಾದಿ ಸೇರ್ಕೊಂಡಿದೆ. ಪಾಂಡಿಚೇರಿ ಏನಿದೆ, ಈ ಪಾಂಡಿಚೇರಿ ಫ್ರೆಂಚರ ವಸಾಹತು ಕೇಂದ್ರ, ಪೋರ್ಚುಗೀಸರದಲ್ಲ. ಅರ್ಥ ಮಾಡ್ಕೊಳ್ಳಿ, ಪಾಂಡಿಚೇರಿ ಈ ಪೋರ್ಚುಗೀಸರದಲ್ಲ, ಅದು ಫ್ರೆಂಚರು ಮುಂದೆ ಬರ್ತಾರೆ, ಫ್ರೆಂಚರ ನೆಲೆ ಆಗಿತ್ತದು. ಭಾರತೀಯ ಮಹಾಸಾಗರದಲ್ಲಿ ಪೋರ್ಚುಗೀಸರ ಪ್ರಾಬಲ್ಯಕ್ಕೆ ಸವಾಲನ್ನ ಹಾಕಿದಂತಹ ಮೊದಲ ಯುರೋಪಿಯನ್ ಕಂಪನಿ ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ನಮ್ಮ ಒಂದು ದೇಶದಲ್ಲಿ ಈ ಮಹಾಸಾಗರದಲ್ಲಿ ಪೋರ್ಚುಗೀಸರ ಪ್ರಾಬಲ್ಯಕ್ಕೆ ಸವಾಲನ್ನ ಹಾಕಿದಂತಹ ಮೊದಲ ಯುರೋಪಿಯನ್ ಕಂಪನಿ ಯಾವುದು ಅಂತ ಕೇಳಿದ್ದಾರೆ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಹಾಗೇನೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಮತ್ತೊಂದು ಡ್ಯಾನಿಶ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಇದೆ.
ಮೊದಲನೇ ಆಪ್ಷನ್ ಗೊತ್ತಾಯ್ತು, ಸೆಕೆಂಡ್ ಆಪ್ಷನ್ ಗೊತ್ತಾಯ್ತು, ಥರ್ಡ್ ಗೊತ್ತಾಗಿದೆ, ಫೋರ್ತ್ ಗೊತ್ತಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಡಚ್ ಈಸ್ಟ್ ಇಂಡಿಯಾ ಕಂಪನಿ. ನೋಡಿ, ಇವ್ರು ಏನ್ ಮಾಡ್ತಾರೆ, ಹಾಲೆಂಡ್ ನಿಂದ ಬರ್ತಾರೆ ಡಚ್ಚರು. 1602ರಲ್ಲಿ ಸ್ಥಾಪಿತವಾದಂತ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ, ಪೋರ್ಚುಗೀಸರ ವಿರುದ್ಧ ತೀವ್ರ ಯುದ್ಧವನ್ನ ನಡೆಸ್ತಾರೆ. ದಕ್ಷಿಣ ಪೂರ್ವ ಏಷ್ಯಾ ಹಾಗೂ ಸಿಲೋನ್ ಪ್ರದೇಶಗಳಲ್ಲಿ ಅವರ ಪ್ರಮುಖ ನೆಲೆಗಳನ್ನ ಕೂಡ ಕಬಳಿಸ್ತಾರೆ. ಈಗೇನಾಯ್ತು, ಒಬ್ಬೊಬ್ರೆ ಯುರೋಪಿಯನ್ ಶಕ್ತಿಗಳು ಭಾರತಕ್ಕೆ ಎಂಟ್ರಿ ಕೊಡೋದಕ್ಕೆ ಶುರುವಾಗುತ್ತೆ. ಎಲ್ಲಿ ಸಂಪತ್ತಿದೆ ಅಲ್ಲಿ ಅವ್ರ ನೆಲೆ ಆಗಿತ್ತು. ಪೋರ್ಚುಗೀಸರಾಗಿರ್ಬೋದು, ಡಚ್ಚರಾಗಿರ್ಬೋದು, ಮುಂಬರ್ತಕ್ಕಂತ ಇಂಗ್ಲಿಷರು, ಫ್ರೆಂಚರು ಎಲ್ಲರದು ಕೂಡ ಅಷ್ಟೇನೆ ಕಬಳಿಸ್ಬೇಕು ಅನ್ನೋದೇ ಇತ್ತು. ಅದ್ರಲ್ಲಿ ಅವ್ರವ್ರ ನಡುವೆನೆ ಸ್ವಲ್ಪ ಯುದ್ಧಗಳು ಆಗತ್ತೆ. ಒಂದು ವರ್ಷಗಳ ಕಾಲನೇ ಯುದ್ಧಗಳನ್ನ ಕೂಡ ಮಾಡಿದ್ರು. ಲಂಡನ್ ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. 1498, 1500, 1600 ಹಾಗೆ 1700. ಲಂಡನ್ ನಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಯಾವಾಗ ಶುರು ಮಾಡ್ತಾರೆ? ಈ ಲೆಸನ್ ತುಂಬಾ ಇಂಪಾರ್ಟೆಂಟ್. 1 ಅಂಕದ ಮಲ್ಟಿಪಲ್ ಚಾಯ್ಸ್ಗೂ ಕೂಡ ಕಂಪಲ್ಸರಿ ನಿಮ್ಗೆ 2ರಿಂದ 3 ಪ್ರಶ್ನೆಗಳಂತೂ ಬರುತ್ತೆ. ಅಂಡ್ ಆಲ್ಸೋ 2-3 ಮಾರ್ಕ್ಸ್ ಕ್ವಶನ್ಸ್ ಗಳು ಕೂಡ ತುಂಬಾ ಇಂಪಾರ್ಟೆಂಟ್ GPT ಎಕ್ಸಾಮ್ಸ್ ಗೆ. ಅರ್ಥ ಮಾಡ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಬಾರ್ದು ಅಷ್ಟೇ. ಈ ಪ್ರಶ್ನೆಗಳನ್ನ ಯಾರು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ, 1600 ಅಂತ ಹೇಳಿ ಹೇಳ್ತಿದ್ದೀರಾ. ವೆರಿ ಗುಡ್. 1600ರಲ್ಲಿ ಡಿಸೆಂಬರ್ 31, 1600ರಂದು ರಾಣಿ ಎಲಿಜಬೆತ್ ಫಸ್ಟ್ ಕ್ವೀನ್ ಎಲಿಜಬೆತ್ ಏನ್ ಮಾಡ್ತಾಳೆ, ರಾಯಲ್ ಚಾರ್ಟರ್ ಮೂಲಕ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಅಲ್ಲೇ ಇಂಗ್ಲೆಂಡ್ ನಲ್ಲೇ ಫಸ್ಟ್ ಶುರು ಮಾಡ್ತಾರೆ. ಪೂರ್ವ ಇಂಡೀಸ್ ಅಂದ್ರೆ ಭಾರತ ಸಹಿತ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನ ನಡೆಸೋದೇ ಇದರ ಪ್ರಮುಖ ಗುರಿಯಾಗಿತ್ತು. ಅತ್ಯಂತ ಪ್ರಬಲ ಶಕ್ತಿ ಇತ್ತದು. ಓಕೆ, ಮುಂದಕ್ಕೆ ಹೋಗೋಣ. 1613ರಲ್ಲಿ ಸೂರತ್ ನಲ್ಲಿ ಇಂಗ್ಲಿಷ್ ಗಳಿಗೆ ಮೊದಲ ವ್ಯಾಪಾರ ಒಂದು ಫ್ಯಾಕ್ಟರಿ ಸ್ಥಾಪಿಸ್ಲಿಕ್ಕೆ ಅನುಮತಿಯನ್ನ ನೀಡಿದಂತಹ ಆಡಳಿತಗಾರರು ಯಾರು? ಮೊದಲ ಒಂದು ಕೋಟೆಯನ್ನ ಅಥವಾ ಈ ಫ್ಯಾಕ್ಟರಿ ಅಂತ ಏನ್ ಕರಿತೀವಿ ಅಥವಾ ವಸಾಹತುವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅನುಮತಿ ನೀಡಿದಂತ ಆಡಳಿತಗಾರ ಯಾರು? ಅಕ್ಬರ್, ಜಹಾಂಗೀರ್, ಶಹಜಹಾನ್ ಹಾಗೆ ಔರಂಗಜೇಬ್ ಅಂತ ಇದೆ. ಯೋಚನೆ ಮಾಡಿ. ಓಕೆ, ಜಹಾಂಗೀರ್ ಅಂತೇಳಿ ಹೇಳ್ತಿದ್ದೀರಾ. ಹೌದು, 100%. ಈತ ಮೊಘಲ್ನ ಚಕ್ರವರ್ತಿ ಆಗಿದ್ದ. ಏನ್ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ನಾವು ತಿಳ್ಕೊಂಡ್ವಲ್ಲ, ಈ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಆದಂತ ಜಹಾಂಗೀರ್ 1613ರಲ್ಲಿ ಏನ್ ಮಾಡ್ತಾನೆ, ಗುಜರಾತ್ ಅಂದ್ರೆ ನಿಮಗೆ ಕರಾವಳಿ ತೀರ ಪ್ರದೇಶ ಬರುತ್ತೆ ಸೂರತ್. ಆ ಸೂರತ್ ನಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅನುಮತಿ ಕೊಟ್ಬಿಡ್ತಾನೆ. ಯಾವುದೇ ರಿಸ್ಟ್ರಿಕ್ಷನ್ಸ್ ಗಳು ಇಲ್ದಂಗೆ ಒಂದ್ ಫ್ಯಾಕ್ಟರಿ ಓಪನ್ ಮಾಡ್ಕೊಂಡ್ಬಿಡಿ ಅಂತ ಅನುಮತಿ ಕೊಡ್ತಾನೆ. ಸೊ ಇದ್ರಿಂದ ಏನಾಯ್ತಪ್ಪ ಅಂತಂದ್ರೆ, ಪರವಾನಗಿ ಇಲ್ದಂಗೆನೆ ಈ ಕೋಟೆಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅವರಿಗೆ ಮುಕ್ತವಾದ ಅನುಮತಿ ಸಿಕ್ಕ ನಂತರ ಏನಾಯ್ತು, ಬ್ರಿಟಿಷರು ಶಾಶ್ವತವಾಗಿ ಇಲ್ಲೇನೆ ನೆಲೆ ಊರೋದಕ್ಕೆ ಆರಂಭ ಆಗ್ತಾ ಹೋಗುತ್ತೆ. ಅದ್ರ ಮುಂದಿನ ಪರಿಣಾಮ ಏನೇನಾಯ್ತು ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಸೊ ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಅವರ ನ್ಯಾಯಾಲಯಕ್ಕೆ ಕಳುಹಿಸಲ್ಪಟ್ಟಂತ ಮೊದಲ ಇಂಗ್ಲಿಷ್ ರಾಯಭಾರಿ ಯಾರು ಅಂತ ಕೇಳಿದ್ದಾರೆ. ಸರ್ ಥಾಮಸ್ ರೋ, ಸರ್ ಜಾನ್ ಹಾಕಿನ್ಸ್, ರಾಬರ್ಟ್ ಕ್ಲೈವ್ ಹಾಗೆ ವಾರನ್ ಹೇಸ್ಟಿಂಗ್ಸ್ ಅಂತ ಇದೆ. ನೋಡಿ, ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಅವನ ಕೋರ್ಟ್ ಅಂದ್ರೆ ಅವನ ಆಸ್ಥಾನಕ್ಕೆ ಇಂಗ್ಲಿಷ್ ಏನ್ ಮಾಡ್ತಾರೆ, ಇಂಗ್ಲಿಷ್ ನ ರಾಣಿ ಅಥವಾ ಬ್ರಿಟನ್ ನ ರಾಣಿ ಒಬ್ಬ ರಾಯಭಾರಿಯನ್ನ ಕಳಿಸ್ಕೊಡ್ತಾಳೆ ಜಹಾಂಗೀರ್ ಹತ್ರ. ಯಾರನ್ನ ಕಳ್ಸಿಕೊಡ್ತಾಳೆ? ಸರ್ ಥಾಮಸ್ ರೋನ ಕಳಿಸ್ಕೊಟ್ಟಿರ್ತಾಳ ಅಥವಾ ಹಾಕಿನ್ಸ್ ಮತ್ತೆ ರಾಬರ್ಟ್ ಕ್ಲೈವ್, ವಾರನ್ ಹೇಸ್ಟಿಂಗ್ಸ್ ಯಾರನ್ನ ಕಳಿಸಿರ್ತಾಳೆ? ಓಕೆ, ರಾಬರ್ಟ್ ಕ್ಲೈವ್ ಅಂತ ಕೆಲವೊಬ್ರು, ಥಾಮಸ್ ರೋ ಅಂತ ಕೆಲವೊಬ್ರು. ಸರಿಯಾದ ಉತ್ತರ ಸರ್ ಥಾಮಸ್ ರೋನ ಕಳ್ಸಿರ್ತಾರೆ. 1615ರಿಂದ 1619 ಅವಧಿಯಲ್ಲಿ ಜಹಾಂಗೀರ್ ಅವರ
ಕೋರ್ಟ್‌ಗೆ ಅಥವಾ ಆಸ್ಥಾನಕ್ಕೆ ಜಹಾಂಗೀರ್‌ನ ಆಸ್ಥಾನಕ್ಕೆ ಭೇಟಿ ನೀಡಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಹಲವು ವ್ಯಾಪಾರ ಸವಲತ್ತುಗಳನ್ನ ಪಡೆದುಕೊಳ್ತಾನೆ. ಇದ್ರಿಂದ ಏನಾಯ್ತು, ಮೊಘಲ್ ಭಾರತದಲ್ಲಿ ಬ್ರಿಟಿಷರ ಸ್ಥಾನ ಬಲಪಡಿಸ್ತಾ ಹೋಗುತ್ತೆ. ಇದ್ರಿಂದ ಏನಾಯ್ತಪ್ಪ ಅಂತಂದ್ರೆ ಮುಕ್ತ ವ್ಯಾಪಾರ ಮಾಡ್ಲಿಕ್ಕೆ, ಮುಕ್ತವಾಗಿ ಅವರ ಕೋಟೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಜಹಾಂಗೀರ್ ಏನ್ ಮಾಡ್ತಾನೆ, ಅವಕಾಶಗಳನ್ನ ಕೊಟ್ಬಿಡ್ತಾನೆ. ಅದಕ್ಕೆ ಯಾವುದೇ ರೀತಿ ರೂಲ್ಸ್ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ. ಆ ರೀತಿಯಲ್ಲಿ ಅವನು ಅವಕಾಶಗಳನ್ನ ಕೊಟ್ಟಿರೋ ಕಾರಣ ಬ್ರಿಟಿಷರು ಶಾಶ್ವತವಾಗಿ ಭಾರತದಲ್ಲಿ ವಾಸ ಮಾಡ್ಲಿಕ್ಕೆ ಒಂದು ಭದ್ರಕೋಟೆ ಆದಂಗ ಆಯ್ತು. ನೆಕ್ಸ್ಟ್ ಹೋಗೋಣ. ದಕ್ಷಿಣ ಭಾರತದಲ್ಲಿ ಈ ಇಂಗ್ಲಿಷರು ಮೊದಲ ಫ್ಯಾಕ್ಟರಿಯನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರೆ? ದಕ್ಷಿಣ ಭಾರತ ಅಂತಂದ್ರೆ ಯೂಶುವಲಿ ನಿಮಗೆ ಗೊತ್ತಿದೆ, ಇದೇನ್ ಬರುತ್ತೆ, ಇದನ್ನ ನಾವು ದಕ್ಷಿಣ ಭಾರತ ಅಂತ ಕರಿತೀವಿ. ಇಲ್ಲಿ ಇಂಗ್ಲಿಷರು ಸ್ಥಾಪಿಸಿದಂತಹ ಮೊದಲ ಫ್ಯಾಕ್ಟರಿ ಅಥವಾ ಮೊದಲ ಒಂದು ಕೋಟೆ ಯಾವುದು ಅಂತ ಪ್ರಶ್ನೆ ಇದೆ. ಕ್ಯಾಲಿಕಟ್, ಹಾಗೆ ಮಚಲಿಪಟ್ಟಣಂ, ಮದ್ರಾಸ್ ಮತ್ತೆ ಪಾಂಡಿಚೇರಿ ಅಂತ ಇದೆ. ಎಲ್ಲಿ ಶುರು ಮಾಡ್ತಾರೆ ಬ್ರಿಟಿಷರು? ಅರ್ಥ ಆಗ್ತಿದೆಯಲ್ಲ? ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನೋ ಒಂದು ಅಧ್ಯಾಯನೇ ಇದು. ಯೂಶುವಲಿ ನಿಮಗೆ ಅರ್ಥ ಆಗುತ್ತೆ, ಏನ್ ಟಫ್ ಅಂತ ಏನಿಲ್ಲ ಇಲ್ಲಿ. ಹಾ, ಫಸ್ಟ್ ಶುರು ಮಾಡಿದ್ದು ಎಲ್ಲಿ? ಅವ್ರು ಬಂದಿದ್ದು ಎಲ್ಲಿ? ಮಚಲಿಪಟ್ಟಣಂನಲ್ಲಿ ತಮ್ಮ ವಸಾಹತು ಕೇಂದ್ರವನ್ನ ಶುರು ಮಾಡ್ತಾರೆ. 17ನೇ ಶತಮಾನದ ಆರಂಭದಲ್ಲಿ ಇಂಗ್ಲಿಷರು ಏನ್ ಮಾಡ್ತಾರೆ, ಕರಾವಳಿ ಅಂದ್ರೆ ಆಂಧ್ರದ ಕರಾವಳಿ ಪ್ರದೇಶವಾಗಿರ್ತಕ್ಕಂಥ ಈ ಮಚಲಿಪಟ್ಟಣಂನಲ್ಲಿ ಸ್ಥಳೀಯ ರಾಜರ ಅನುಮತಿಯಿಂದ ಫಸ್ಟ್ ಅಲ್ಲಿ ಒಂದು ಫ್ಯಾಕ್ಟರಿಯನ್ನ ಶುರು ಮಾಡ್ತಾರೆ. ಇದು ದಕ್ಷಿಣ ಭಾರತದಲ್ಲಿ ಅವರ ಮೊಟ್ಟ ಮೊದಲ ನೆಲೆ ಅಂತ ಹೇಳಿ ನಾವು ಗುರುತಿಸಬಹುದು. ಅಲ್ಲಿವರೆಗೂ ಕೂಡ ಅವರು ಉತ್ತರ ಭಾರತದಲ್ಲೇ ತಮ್ಮ ನೆಲೆಗಳನ್ನ ಕಂಡುಕೊಂಡಿದ್ರು. ನಂತರದಲ್ಲಿ ಅವರು ಮಚಲಿಪಟ್ಟಣಂನಿಂದ ಶುರುವಾಗತ್ತೆ. ಫೋರ್ಟ್ ಸೇಂಟ್ ಜಾರ್ಜ್ ನೋಡಿ, ಒಂದು ಈ ಸೇಂಟ್ ಜಾರ್ಜ್ ಅಂತಕ್ಕಂಥ ಒಂದು ಕೋಟೆಯನ್ನ ಅವ್ರು ಕಟ್ತಾರೆ. ಇದರ ಸುತ್ತಮುತ್ತ ಬೆಳೆಯುತ್ತಾ ಪೂರ್ವ ಕರಾವಳಿಯ ಪ್ರಮುಖ ಬ್ರಿಟಿಷ್ ನೆಲೆಯಾಗಿದ್ದಂತಹ ಸ್ಥಳ ಯಾವುದು ಅಂತ ಇದೆ. ವಿಚ್ ಪ್ಲೇಸ್ ಲೇಟರ್ ಬಿಕೇಮ್ ದ ಮೇನ್ ಬ್ರಿಟಿಷ್ ಸೆಟಲ್ಮೆಂಟ್ ಆನ್ ದ ಈಸ್ಟ್ ಕೋಸ್ಟ್ ಡೆವಲಪ್ಡ್ ಅರೌಂಡ್ ಫೋರ್ಟ್ ಸೇಂಟ್ ಜಾರ್ಜ್ ಅಂತ ಇದೆ. ಈ ಸೇಂಟ್ ಜಾರ್ಜ್ ಕೋಟೆಯ ಸುತ್ತಮುತ್ತ ಬೆಳೀತಾ ಪೂರ್ವ ಕರಾವಳಿಯ ಒಂದು ಪ್ರಮುಖ ಬ್ರಿಟಿಷ್ ನೆಲೆ ಆಗ್ತಾ ಹೋಗುತ್ತೆ ಒಂದು ಸ್ಥಳ. ಅದ್ ಯಾವ್ದು ಅನ್ನೋ ಒಂದು ಪ್ರಶ್ನೆ ಇದೆ. ಮದ್ರಾಸ್ ಆಗತ್ತಾ, ಕಲ್ಕತ್ತಾ ಆಗತ್ತಾ, ಬಾಂಬೆ, ಹಾಗೆ ವಿಶಾಖಪಟ್ಟಣಂ ಅಂತ ಇದೆ. ಎಸ್, ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರ್ಸ್. ಮದ್ರಾಸ್ ಇಸ್ ದ ರೈಟ್ ಆನ್ಸರ್ ಅಲ್ವಾ? ಸೊ ಮದ್ರಾಸ್ ನೋಡಿ, 1639ರಿಂದ 40ರಲ್ಲಿ ಇಂಗ್ಲಿಷರ್ ಏನ್ ಮಾಡ್ತಾರೆ, ಮದ್ರಾಸ್ ಪ್ರದೇಶವನ್ನ ಪಡ್ಕೊಳ್ತಾರೆ. ಹಾಗೇನೆ ಅಲ್ಲಿ ಫೋರ್ಟ್ ಸೇಂಟ್ ಜಾರ್ಜ್ ಅನ್ನೋ ಒಂದು ಕೋಟೆಯನ್ನ ಕೂಡ ಕಟ್ಟಿದ್ರು. ಅದಾದ ನಂತರ ಏನಾಯ್ತು, ಮದ್ರಾಸ್ ಈ ಕೋರಮಂಡಲ್ ತೀರ ಅಂತ ಏನ್ ಕರಿತೀವಿ, ಆ ಕೋರಮಂಡಲ ತೀರದಲ್ಲಿನ ಒಂದು ಪ್ರಮುಖ ಒಂದು ಕೇಂದ್ರ ಆಗ್ತಾ ಹೋಗುತ್ತೆ. ಮದ್ರಾಸ್ ಅನ್ನೋದು ಒಂದು ಪ್ರಮುಖ ಕೇಂದ್ರ ಆಗ್ತಾ ಹೋಗುತ್ತೆ, ಒಂದು ವಸಾಹತು ಕೋಟೆನೂ ಕೂಡ ಆಗತ್ತೆ. ನಂತರ ಮುಂದಿನ ಪ್ರಶ್ನೆ ಬಂದು, ಬ್ರಿಟಿಷರು ಬಾಂಬೆಯನ್ನ ಪೋರ್ಚುಗೀಸರಿಂದ ಹೆಂಗ್ ಪಡ್ಕೊಳ್ತಾರೆ? ನಿಮಗೆ ಗೊತ್ತಿದೆ, ಮೊಟ್ಟ ಮೊದಲನೇದಾಗಿ ಬ್ರಿಟಿಷರು ಭಾರತಕ್ಕೆ ಎಂಟ್ರಿ ಕೊಟ್ಟ ನಂತರದಲ್ಲಿ ಫ್ರೆಂಚರು ಕೂಡ ಬರ್ತಾರೆ. ಸೊ ಫ್ರೆಂಚರು ಮತ್ತೆ ಬ್ರಿಟಿಷರ ನಡುವೆ ಏನಾಗುತ್ತೆ, ಕರ್ನಾಟಿಕ್ ಯುದ್ಧಗಳಾಗತ್ತೆ. ಮೊದಲನೇ ಕರ್ನಾಟಿಕ್, ಎರಡನೇದು, ಮೂರನೇದು, ಈ ತರ ಕರ್ನಾಟಿಕ್ ಯುದ್ಧಗಳಾಗತ್ತೆ. ಸೊ ಕರ್ನಾಟಿಕ್ ಯುದ್ಧಗಳಾದ ನಂತರ ಏನಾಗುತ್ತೆ, ಈ ಬ್ರಿಟಿಷರ ಮುಂದೆ ಫ್ರೆಂಚರು ಏನನ್ನೂ ಕೂಡ ಮಾಡಕ್ ಆಗಲ್ಲ, ಕಂಪ್ಲೀಟ್ಲಿ ಅಸಾಧ್ಯ ಸ್ಥಿತಿಯಲ್ಲಿ ಇರ್ತಾರ. ಕಂಪ್ಲೀಟ್ ಆಗಿ ಅವರ ಅವನತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಬಾಂಬೆಯನ್ನ ಪೋರ್ಚುಗೀಸರಿಂದ ಹೆಂಗ್ ಪಡ್ಕೊಂಡ್ರಿ ಇವ್ರು? ಯುದ್ಧದ ಮೂಲಕ ಪಡ್ಕೊಂಡ್ರ, ಅಥವಾ ಬೈ ಪರ್ಚೇಸ್ ಖರೀದಿಯಿಂದ ಪಡ್ಕೊಳ್ತಾರ, ಅಥವಾ ರಾಜವಂಶೀಯ ವಿವಾಹದ ಒಂದು ಹೊರೆಯಾಗಿ, ಅಥವಾ ಮಹಾರಾಜರೊಡನೆ ಒಪ್ಪಂದದ ಮೂಲಕ ಅಂತ ಇದೆ, ಅಥವಾ ಮರಾಠರೊಂದಿಗೆ. ನೋಡಿ, ಬೈ ಟ್ರೆಟಿ ವಿತ್ ದ ಮರಾಠಾಸ್ ಅಂತ ಇದೆ. ಮರಾಠರೊಡನೆ ಒಪ್ಪಂದದ ಮೂಲಕ ಪಡ್ಕೊಂಡ್ರ? ಹೇಗ್ ಪಡ್ಕೊಳ್ತಾರೆ ಆ ಮುಂಬೈನ ಅಂತ ಪ್ರಶ್ನೆ ಇದೆ. ಪೋರ್ಚುಗೀಸರಿಂದ ಹೆಂಗ್ ಪಡ್ಕೊಂಡ್ರು ಅಂತಂದ್ರೆ, ರಾಜವಂಶೀಯ ವಿವಾಹದ ಒಂದು ವರದಕ್ಷಿಣೆಗೋಸ್ಕರ ಪಡ್ಕೊಳ್ತಾರೆ. ಹೆಂಗೆ ಅಂತಂದ್ರೆ, 1661ರಲ್ಲಿ ಪೋರ್ಚುಗೀಸ್ ರಾಜಕುಮಾರಿಯಾದಂತ ಕ್ಯಾಥ್ರಿನ್ ಆಫ್
ಬ್ರಂಗಾಜ ಇಂಗ್ಲಿಷ್ ರಾಜನಾದಂತ ಚಾರ್ಲಸ್ ದ್ವಿತೀಯನನ್ನ ವಿವಾಹ ಆಗ್ತಾಳೆ. ವಿವಾಹ ಆದ್ಮೇಲೆ ಏನಾಯ್ತು, ಈಗ ಆಲ್ರೆಡಿ ಪೋರ್ಚುಗೀಸರ ಜೊತೆಗೆ ಬಾಂಬೆ ಏನಾಗಿತ್ತು ಅವ್ರ ಕೈಲಿತ್ತು. ಅದನ್ನ ಅವರು ಡೌರಿಯಾಗಿ ಅಥವಾ ವರದಕ್ಷಿಣೆಯಾಗಿ ಈ ಭಾಗವನ್ನ ಇಂಗ್ಲಿಷ್ ರಾಜ ಗೌರವಕ್ಕೆ ಕೊಡ್ತಾರೆ ಪೋರ್ಚುಗೀಸರು. ನಂತರ ಇದನ್ನ ಈಸ್ಟ್ ಇಂಡಿಯಾ ಕಂಪನಿಗೂ ಕೂಡ ಒಪ್ಪಿಸ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 17ನೇ ಶತಮಾನದ ಆರಂಭದಲ್ಲಿ ಬೆಂಗಾಲ್ನ ಹೂಗ್ಲಿಯಲ್ಲಿ ಪ್ರಸಿದ್ಧ ಫ್ಯಾಕ್ಟರಿ ಸ್ಥಾಪಿಸಿದಂತಹ ಯುರೋಪಿಯನ್ ಶಕ್ತಿ ಯಾವುದು ಅಂತ ಪ್ರಶ್ನೆ ಇದೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು ಹಾಗೆ ಫ್ರೆಂಚರು ಅಂತ ಇದೆ. ಬೆಂಗಾಲ್ ಅಥವಾ ಬಂಗಾಳಿನ ಹೂಗ್ಲಿಯಲ್ಲಿ ಪ್ರಸಿದ್ಧ ಒಂದು ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡ್ತಾರೆ. ಅವ್ರು ಯಾರು? ಯುರೋಪಿಯನ್ನರು ಸ್ಟಾರ್ಟ್ ಮಾಡ್ತಾರೆ. ಯಾವ ಯುರೋಪಿಯನ್ನರು ಸ್ಟಾರ್ಟ್ ಮಾಡಿದ್ರು ಅಂತ ಪ್ರಶ್ನೆ ಇದೆ. ಎಸ್, ಕಮಾನ್ ಕ್ವೆಶ್ಚನ್ ಬರ್ಲಿ. ಡಚ್ಚರ, ಬ್ರಿಟಿಷರ, ಯಾರ? ಪೋರ್ಚುಗೀಸರ್. ನೋಡಿ, ಪೋರ್ಚುಗೀಸರ್ ಏನ್ ಮಾಡ್ತಾರೆ, ಹೂಗ್ಲಿ ಬಂದರ್ನಲ್ಲಿ ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡ್ಬಿಟ್ಟು ಅದು ಅವರ ಪ್ರಮುಖ ವ್ಯಾಪಾರ ಕೇಂದ್ರವನ್ನಾಗಿ ಮಾಡ್ಕೊಳ್ತಾರೆ. ನಂತರ ಮುಘಲ್ ಸಾಮ್ರಾಜ್ಯದ ಜೊತೆಗೆ ಕೆಲವೊಂದು ಘರ್ಷಣೆಗಳನ್ನ ಕೂಡ ಮಾಡ್ಕೊಂತಾರೆ. ಆ ಘರ್ಷಣೆಗಳಿಂದ ಅವರನ್ನ ಹೂಗ್ಲಿಯಿಂದ ಹೊರ ಹಾಕ್ಲಾರ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಮಾಡ್ಲಾಯ್ತು? 1498 ಹಾಗೆ 1600 ಮತ್ತೆ 1602 ಹಾಗೆ 1700 ಅಂತ ಇದೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು? ವೆನ್ ವಾಸ್ ದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಫೌಂಡೆಡ್ ಅಂತ ಇದೆ. ಎಸ್, ಕಮಾನ್ ಕ್ವಿಕ್ ಆಗಿ ಆನ್ಸರ್ಸ್ ಬರ್ಲಿ. ಈಗ ಆಲ್ರೆಡಿ ನಿಮಗೆ ಗೊತ್ತಾಯ್ತು ಯಾವುದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ ಗೊತ್ತಾಯ್ತು. ನಂತರದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಮುಖ ನೆಲೆಗಳ ಬಗ್ಗೆ ನೋಡಿದ್ವಿ. ಪೋರ್ಚುಗೀಸರ ಪ್ರಮುಖ ನೆಲೆಗಳ ಬಗ್ಗೆನೂ ಕೂಡ ನೋಡ್ಕೊಂಡಿದ್ದಾಯ್ತು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಶುರುವಾಗುತ್ತೆ ಅಂತಂದ್ರೆ 1602, 1602ರಲ್ಲಿ ಇದು ಸ್ಥಾಪನೆ ಆಗುವಂತದ್ದು ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಅಂಡ್ ಈ ಕಂಪನಿಗೆ ಪೂರ್ವ ಇಂಡೀಸ್ ಪ್ರದೇಶದಲ್ಲಿ ಡಚ್ ವ್ಯಾಪಾರದ ಏಕಾಏಕಿ ಹಕ್ಕನ್ನ ಕೊಡ್ತಾರೆ. ಹಾಗೆ ಇದು ತುಂಬಾ ಪ್ರಸಿದ್ಧ ಪ್ರಾಬಲ್ಯವನ್ನ ಪಡ್ಕೊಳ್ತಾ ಹೋಗುತ್ತೆ. ಎಲ್ಲಿ? ಏಷ್ಯಾದಲ್ಲಿ ವ್ಯಾಪಾರ ಮತ್ತೆ ನೌಕಾಪಡೆಯ ಶಕ್ತಿಯಾಗಿ ಕೂಡ ಬೆಳೆಯುತ್ತೆ. ಬ್ರಿಟಿಷರು ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ತಾರ? ಸಾಧ್ಯನೇ ಇಲ್ಲ. ನೋಡಿ, ಕೋರಮಂಡಲ್ ಕರಾವಳಿಯಲ್ಲಿ ಇರ್ತಕ್ಕಂಥ ಡಚ್ಗಳ ಪ್ರಮುಖ ವ್ಯಾಪಾರ ಕೋಟೆ ಯಾವುದು ಅಂತ ಕೇಳಿದರೆ ಪುಲಿಕೆಟ್ ಹಾಗೆ ಸೂರತ್ ಮತ್ತೆ ಪಾಂಡಿಚೇರಿ ಹಾಗೂ ಗೋವಾ ಅಂತ ಇದೆ. ಇದು ನಿಮ್ಗೆ ಲಾಸ್ಟ್ ಕ್ವೆಶನ್ ಆಗಿರುತ್ತೆ ಈ ಸೆಷನ್ದು. ಅಂಡ್ ಇನ್ನು ಉಳಿದಿರ್ತಕ್ಕಂತ ಎಲ್ಲಾ ಕ್ವೆಶನ್ಸ್ ಗಳನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಕೂಡ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ, ಸರಿನಾ? ಅಂಡ್ ಇದನ್ನ ಎಷ್ಟು ಸಲ ನೀವು ರಿವಿಷನ್ ಮಾಡ್ಕೊಂಡ್ರು, ಎಷ್ಟು ಸಲ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರು ಕೂಡ ಕಡಿಮೆನೆ. ಯಾಕೆಂತಂದ್ರೆ ಅಷ್ಟು ಇಂಪಾರ್ಟೆಂಟ್ ಆಗಿರೋಂತ ಲೆಸನ್ ಅಂತ ಹೇಳಿ ಮೊದ್ಲಿಂದ ನಾನು ನಿಮಗೆ ಹೇಳ್ತಾ ಇದೀನಿ. ಅದನ್ನ ಯು ಮಸ್ಟ್ ಕಾನ್ಸಂಟ್ರೇಟ್. ಪುಲಿಕಟ್ ಇಸ್ ದ ರೈಟ್ ಆನ್ಸರ್. ಇಂದಿನ ಚೆನ್ನೈನಿಂದ ಉತ್ತರಕ್ಕೆ ಇರ್ತಕ್ಕಂತಹ ಈ ಪುಲಿಕೆಟ್ ಏನಿದೆ, ಇದು ಕೋರಮಂಡಲ್ ಕರಾವಳಿಯಲ್ಲಿ ಇರ್ತಕ್ಕಂಥ ಡಚ್ಗಳ ಒಂದು ಪ್ರಮುಖ ವಸತಿ ಹಾಗೆ ವ್ಯಾಪಾರ ಕೇಂದ್ರವಾಗಿತ್ತು. ಇಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ಮುಖ್ಯವಾಗಿ ಹತ್ತಿ ಬಟ್ಟೆ ಸೇರಿದಂತೆ ಬೇರೆ ಬೇರೆ ವಸ್ತುಗಳ ವ್ಯಾಪಾರವನ್ನ ಕೂಡ ನಡೆಸ್ತಾ ಇದ್ರು. ಮುಖ್ಯವಾಗಿ ಯುರೋಪಿಯನ್ ಶಕ್ತಿಗಳು ಬಂದಿದ್ದೇ ನಮ್ಮಲ್ಲಿ ಸಿಗುವಂತಹ ಕಚ್ಚಾ ವಸ್ತುಗಳಾಗಿರ್ಬೋದು, ನಮ್ಮಲ್ಲಿ ಹೆವಿ ಡೋಸ್ ಸಿಗುವಂತಹ ಈ ಸುವಾಸನೆ ಭರಿತ ವಸ್ತುಗಳು ಅಂತಂದ್ರೆ ಈ ಮಸಾಲೆ ಪದಾರ್ಥಗಳು ಅಂತ ನಾವೇನ್ ಕರಿತಾ ಇದೀವಿ, ಅದರ ಒಂದು ಸದುದ್ದೇಶದಿಂದ ಅವ್ರು ಏನ್ ಮಾಡ್ತಾರೆ, ನಮ್ಮಲ್ಲಿ ವ್ಯಾಪಾರ ಮಾಡ್ಬೇಕು ಅನ್ನೋ ದೃಷ್ಟಿಕೋನದಲ್ಲೇ ಬಂದು ಎಂಟ್ರಿ ಕೊಡ್ತಾರೆ. ಸೊ ಬಂದಾದ್ಮೇಲೆ ಅವ್ರು ಏನ್ ಇಲ್ಲೇ ನೆಲೆ ಊರೋದಕ್ಕೆ ನಾವು ಮುಕ್ತವಾದ ಅವಕಾಶಗಳನ್ನ ಕೊಡ್ತೀವಿ, ಅದನ್ನ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಕೆ ಮಾಡಿಕೊಂಡು ಸುದೀರ್ಘವಾಗಿ 200 ದಶಕಗಳ ಕಾಲ ಆಳ್ವಿಕೆಯನ್ನ ಮಾಡಿದ್ದುಂಟು. ಎಸ್, ಹಾಗಾದ್ರೆ ಮುಂದಿನ ಇನ್ನೂ ಸುಮಾರು ಪ್ರಶ್ನೆಗಳಿದೆ. ಇದೆಲ್ಲವನ್ನ ನಾನು ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಹೋಪ್ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ವೆಲ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಟೇಕ್ ಕೇರ್.